ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಗೀತಾ ಪ್ರಕಾಶ್. ಗೀತಾ. ಓಕೆ, ನಿಮ್ಮ ಪೇಂಟಿಂಗ್ಸ್ ನ ನೋಡಿದೆ. ಏನ್ ಮ್ಯಾಮ್ ವಿಶೇಷ ನಿಮ್ಮ ಪೇಂಟಿಂಗ್ಸ್? ನನ್ನ ಪೇಂಟಿಂಗ್ಲೆ ಡಿಫ್ರೆಂಟ್ ಆರ್ಟ್ ಫಾರ್ಮ್ಸ್ ಇರುತ್ತೆ. ಅಕ್ರಿಲಿಕ್ ಪೇಂಟಿಂಗ್, ಮಿಕ್ಸ್ ಮೀಡಿಯಾ ಪೇಂಟಿಂಗ್. ಸೊ ಐ ಲವ್ ಟೆಂಪಲ್ ಆರ್ಟ್. ಸೊ ಟೆಂಪಲ್ ಹೋಗಾವಲೆ ಸ್ಕಲ್ಪ್ಚರ್ಸ್ ಇರ್ತಲ್ಲ, ಅದನ್ನ ನಾ ಅಕ್ರಿಲಿಕ್ಲೆ ತಗೊಂಡ್ ಬರ್ಬೇಕು ಅಂತ ನಂಗೆ ಇಷ್ಟ ಆಗಿತ್ತು. ಅದೇ ಅದು ಅಲ್ಲಿ ತೋರಿಸ್ತೀನಿ ನಾನು. ಇದು ಮಿಕ್ಸ್ ಮೀಡಿಯಾ ಆರ್ಟ್. ಇದು ಮಿಕ್ಸ್ ಮೀಡಿಯಾ. ಇದನ್ನ ಬಂದು 3D ಔಟ್ಲೈನರ್ ಅಂತ ಮಾಡ್ತೀವಿ ನಾವು. ಅಕ್ರಿಲಿಕ್ ಬೇಸು, ಒಳಗಡೆ ಎಲ್ಲ 3D ಔಟ್ಲೈನರ್ ಕೊಡ್ತೀವಿ. ಅದನ್ನ ಆ ಥರ ಗೋಲ್ಡ್ ಫಾಯಿಲ್ ಮಾಡ್ತೀವಿ. ಫಾಯಿಲ್. ಇದೆಲ್ಲ ತುಂಬಾ ವಿಶೇಷ ಇದೆ. ಇದು ನಮ್ಮ ಟೆಂಪಲ್ ನೋಡಿರಿ ಅಂದ್ರೆ ನಿಮಗೆ ಸ್ಕಲ್ಪ್ಚರ್ಸ್ ಇರ್ತವೆ, ಈ ತರ ಇರುತ್ತೆ. ಸೊ ಇದನ್ನ ನಾನು ಡ್ರಾಯಿಂಗ್ ಮಾಡೋಣ ಹಂಗಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಯಾನದು ಈ ಯಾನೆಲ್ಲ 29 ಲೇಡೀಸ್ ಇದ್ದಾರೆ. ಹೌದು. ಅಂಡ್ 1 ಪೀಕಾಕ್ ಇದೆ. ಸೊ ಇದನ್ನ ಮಿಕ್ಸ್ ಮಾಡಿ ದಟ್ ಎಲಿಫೆಂಟ್ ಲುಕ್ ತಕೊಂಡ್ ಬಂದಿದ್ದೆ. ನೋಡಿ, ಅದ್ ನಮ್ಗೆ ನೋಡಿದ್ರೆ ಅಷ್ಟೊಂದು ಇದು ಅನ್ಸಲ್ಲ, ನೀವ್ ಹೇಳಿದಾಗಲೇ ಅಷ್ಟೊಂದು ವಿಶೇಷವಾಗಿದೆ. ಆಮೇಲೆ ಇದು ತುಂಬಾ ನನಗೆ ಗಮನ ಸೆಳೆಯಿತು. ಕಲರ್ಫುಲ್ ಆಗಿ. ಇದು ಒಂದು ಡೆಸರ್ಟ್, ರಾಜಸ್ಥಾನ್ ಡೆಸರ್ಟ್. ರಾಜಸ್ಥಾನ್ದು. ಇಲ್ಲಿ ಹೌ ದೇ ಲಿವ್ ಹಂಗಂಬದನ್ನ. ಇದು ಪ್ಯಾಲೇಸ್, ಹಟ್ ಇದೆ, ಅಲ್ಲಿ ಫೋರ್ಟ್ ಇದೆ. ಸೊ ಎಲ್ಲ ಒಂದು ಇಲ್ಲಿ ಫಾರ್ಮರ್ಸ್ ಇದ್ದಾರೆ. ಊರಿನ ಚಿತ್ರಣ. ಫುಲ್ ಊರು ಬರ್ತದೆ. ಕ್ಯಾಮಲ್ ವಿಶೇಷ ರಾಜಸ್ಥಾನ್, ಫುಲ್ ಆ ಡೆಸರ್ಟ್. ಸೊ ಒಂದು ಫುಲ್ ಇದನ್ನ ಒಂದು ಅಕ್ರಿಲಿಕ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಅದು ದಟ್ ಇಸ್ ಇಂಪಾರ್ಟೆಂಟ್ ಒನ್. ಇದು ಇಲ್ಲಿ ಗುಡಿಲೆಲ್ಲ ಇರುತ್ತೆ. ಇದು ಕೃಷ್ಣ. ಕೃಷ್ಣ ಶೋಯಿಂಗ್ 1 ಲೈಫ್ ಅಂಡ್ ವಿತೌಟ್ 5 ಎಲಿಮೆಂಟ್ ವಿ ಕಾಂಟ್ ಲಿವ್. 1 ಲೈಫ್ ವಿತ್ 5 ಎಲಿಮೆಂಟ್. ನಿಮ್ಮ ನೋಡಿರಿ ಅಂದ್ರೆ ಒಂದು ಮುಖ, ಒಂದು ಬಾಡಿನ ಎಲ್ಲಿ ಕ್ಲೋಸ್ ಮಾಡಿ ನೋಡಿದ್ರೂ ಆ ಫೇಸ್ ಬಂದು ಬಾಡಿಗೆ ಅಟ್ಯಾಚ್ ಆಗತ್ತೆ. ನಿಮ್ ಕ್ಲೋಸ್ ಮಾಡಿ ನೋಡಿ, ಅದು ತಲೆ ಮೈ ಆಗತ್ತೆ. ಯಾವ ಆಂಗಲ್ ನೋಡಿದ್ರು ಅದಾಗತ್ತೆ. ಸೊ ಇದು ಸಂಗಲಿಂಬ ಒಂದ್ಸಲ ಕರ್ನಾಟಕ ಅಲ್ಲ ಒಂದು ಗುಡಿಲ ಇದೆ. ಆಮೇಲೆ ಇದು ದೊಡ್ಡ ಬಸವ. ಇದು ನಮ್ಮ ಲೇಪಕ್ಷಿ. ಲೇಪಕ್ಷಿಯಲ್ಲಿ ದೊಡ್ಡ ಗ್ರೆನೇಟ್ ಬುಲ್ ಇದೆಲ್ಲ, ಅದನ್ನ ಇನ್ಸ್ಪೈರ್ ಮಾಡಿ. ಬಸವನ ಗುಡಿಲಿ ದೊಡ್ಡ ಒಂದು ಇದೆ. ಅದು ಬ್ಲಾಕ್ ಅಲ್ಲ, ಇದು ಆ ಕಲರ್ ಬೇರೆ ಇರ್ತಲ್ಲ, ಅಲ್ಲಿ ಲೇಪಕ್ಷಿ ಇಲ್ಲ ಅದೇ. ಆಮೇಲೆ ನೀವು ಇದು ನಮ್ಮ ಫೋಟೋನ ಹಿಡಿದ ಒಂದು ಸಿಂಗಪೂರ್ ಹೋಗಿರವಲ್ಲ, ಆ ಫೋಟೋನ ರೀಕ್ರಿಯೇಟ್ ಮಾಡೋಣ ಅಂತ ಹೇಳಿಟ್ಟು ಇದು ಲಿಲ್ಲಿ ಅಂಡ್ ಮಸ್ತ ಹನಿ ಕುಡ್ದಿಟ್ಟು ಮಲ್ಕಿಂಡದ ಬಿ ನಂಗೆ ಕ್ಯಾಪ್ಚರ್ ಮಾಡಿದ್ದೆ. ಅಂದ್ರೆ ನೀವು ಕಲ್ಪನೆ ಮಾಡ್ಕೊಂಡ್ರೆ ಇನ್ಸ್ಪಿರೇಷನ್, ನೇಚರ್, ಟೆಂಪಲ್ ಆರ್ಟ್ ಅಂಡ್ ನೇಚರ್. ಟೆಂಪಲ್ ಹೋಗವಳ ನಮ್ಮ ಜಸ್ಟ್ ದೇವನ ನೋಡಿಟ್ ಬರ್ಬಿಟ್ಟು ಐ ಸಿ ಆಲ್ ದ ಇದು ಆ ಕಾಲಲ್ಲ, ಎಷ್ಟು ವರ್ಷ, ಥೌಸಂಡ್ಸ್ ಆಫ್ ಇಯರ್ಸ್ ಬಿಫೋರ್ ಅವರು ಕಲ್ಲಿಂದ ಮಾಡಿರ್ತಾರೆ. ಅದನ್ನ ನಾವು ಒಂದು ಅಕ್ರಿಲಿಕ್ಲಿ ತಕೊಂಡ್ ಬರೋದು ಇಷ್ಟು ಕಷ್ಟ ಅಂದ್ರೆ ಅವ್ರು ಹ್ಯಾಂಗ ಮಾಡಿರ್ತಾರೆ ಅಂತ ನಂಗೆ ಒಂದು ಆಶ್ಚರ್ಯವಾಗಿರ್ತದೆ. ನನ್ನ ಡ್ರಾಯಿಂಗ್ ಇಂಟ್ರೆಸ್ಟ್ ಬಂದು ಲೈಕ್ ನಾ ಹುಟ್ಟಿದಂಗ ವೆನ್ ಐ ವಾಸ್ 4 years old ನಾ ಫಸ್ಟ್ ಡ್ರಾಯಿಂಗ್ ಮಾಡಿದ್ದು. ನಮ್ಮ ಅಮ್ಮ ಹೇಳಿದ್ರು. ಸೊ ಹಾಗಾಡ್ದು ನಾನು ಯಾವ್ದು ನೋಡಿರೋನು ಅದು ಡ್ರಾ ಮಾಡ್ಬೇಕು ಹಂಗಂತ ನಂಗೆ ಇದಾಗತ್ತ. ಸೊ ಎನಿ ನ್ಯಾಚುರಲ್ ಸೀನರೀಸ್ ಆದ್ರೂ ಸರಿ, ಏನ್ ಫೋಟೋಸ್ ಆದ್ರೂ ಯಾರು ಏನ್ ಕೊಟ್ರೂ ಅದನ್ನ ಹಂಗೆ ರೀಕ್ರಿಯೇಟ್ ಮಾಡಬೇಕು ಹಂಗಂತ ಒಂದು ಇಂಟ್ರೆಸ್ಟ್ ಬರುತ್ತೆ. ಹೌದು. ಇನ್ ಬಿಟ್ವೀನ್ ಸ್ಟಾಪ್ ಮಾಡಿದ್ದೆ ಅಂಡ್ ಅಗೇನ್ ಈಗ ಪ್ಯಾಷನ್ ಪ್ರೊಫೆಷನ್ ಆಯ್ತು ಈಗ. ಸೊ ಐ ಟೀಚ್ ಆಲ್ಸೋ ಆನ್ಲೈನ್ ಆಫ್ಲೈನ್ ಕ್ಲಾಸ್ ತೈತೀನಿ ಅಂಡ್ ನಂದು ಸೇಲ್ ಮಾಡ್ತೀನಿ. ನಾನು ಎಕ್ಸಿಬಿಷನ್ ಸೇಲ್ ಆಗತ್ತೆ, ಸ್ಟಾಲ್ ಸೇಲ್ ಆಗತ್ತೆ. ಸೊ ಇದು ಪ್ರೊಫೆಷನ್ ಆಯ್ತು, ಹಾಬಿ ಟರ್ನ್ ಪ್ರೊಫೆಷನ್. ಹೌದು. ಇದು ಪೇಂಟ್ ಮಾಡವಳ ಎಲ್ಲ ಮರ್ತೋಗ್ಬಿಡ್ತೀನಿ. ಓನ್ಲಿ ಕಾನ್ಸಂಟ್ರೇಟ್ ಆನ್ ದಿಸ್ ಅಂಡ್ ಇಟ್ ಇಸ್ ಲೈಕ್ ಮೆಡಿಟೇಷನ್. ಅದು ನೋ ಅದರ್ ವರ್ಡ್ಸ್. ಮೆಡಿಟೇಷನ್, ನೋ ಪ್ರಾಬ್ಲಮ್, ಯಾವ್ದನ್ನ ಜ್ಞಾಪಕ ಬರೋದಿಲ್ಲ. ಸೊ ಕಲರ್ ಐ ಲವ್ ಕಲರ್ಸ್. ಸೊ ದಟ್ ಇಸ್ ರಿಯಲಿ ಮೈಂಡ್ ಫ್ರೆಶ್ ಆಗಿರುತ್ತೆ. ಒಂದು ಪ್ರಾಬ್ಲಮ್ ಇಲ್ಲ, ಹೆಲ್ತ್ ಪ್ರಾಬ್ಲಮ್ ಬರೋದಿಲ್ಲ ಅಂಡ್ ಮೈಂಡ್ ಪ್ರಾಬ್ಲಮ್ ಬರೋದಿಲ್ಲ. ಸೊ ಹ್ಯಾಪಿಯಾಗಿರುತ್ತೆ ಮಾಡೋದು.
ಜೊತೆಗೆ ಬದುಕು ಕೊಡುತ್ತೆ. ಯಾ, ನಾ ಅರ್ನ್ ಮಾಡಿದ್ದೇ ಇಲ್ಲ ನನ್ನ ಲೈಫ್ ಟೈಮ್ಲ. ಐ ಡಿಡ್ಂಟ್ ಹ್ಯಾವ್ ದ ಆಪರ್ಚುನಿಟಿ ಟು ಅರ್ನ್, ಬಟ್ ನೌ ದಿಸ್ ಪ್ಯಾಷನ್ ಇಸ್ ಗಿವಿಂಗ್ ಮೀ ಮನಿ ಇನ್ ಬೋತ್ ಲೈಕ್ ಟೀಚಿಂಗ್ ಆಫ್ಲೈನ್ ಆನ್ಲೈನ್ ಅಂಡ್ ಬೈ ಸೆಲ್ಲಿಂಗ್. ವಸಂತ ಆರ್ಟ್ಸ್ ಅವ್ರದ್ದು ಲಾಸ್ಟ್ ಸೆಪ್ಟೆಂಬರ್ನಾಗ ಮಾಡಿದ್ದೆ, ಪಾರ್ಟಿಸಿಪೇಟ್ ಮಾಡಿದ್ದೆ. ನನ್ನ ಒಂದು ಪೇಂಟಿಂಗ್ 20,000 ಸೇಲ್ ಆಯಿತು. ಲಾಸ್ಟ್ ಮಿನಿಟ್ಲ ಸೇಲ್ ಆಯ್ತು ಅದು. ಪ್ಯಾಕ್ ಮಾಡೋ ತನಕ ಅದು ತುಂಬ ಖುಷಿ ಆಯಿತು. ಲೈಕ್ ನಮ್ಮ ಕಲೆಗೆ ಬೆಲೆ ಇದೆ. ಆ್ಯಂಡ್ ಐ ಆಲ್ವೇಸ್ ಸೇ ಆರ್ಟ್ ಫೈಂಡ್ ದ ಬಯರ್. ಎಲ್ಲ ಆರ್ಟ್ ಅದೊಂದು ಬಯರ್ನ ಹುಡುಕುತ್ತೆ. ಸೊ ಐ ವಿಲ್ ವೆಯ್ಟ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಹೆಚ್ಚೆಚ್ಚು ನಿಮ್ಮ ಆರ್ಟ್ ಸೇಲ್ ಆಗಲಿ. ಥ್ಯಾಂಕ್ ಯು. ಹೆಚ್ಚೆಚ್ಚು ನಿಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಶೈಲಾ ಮಿಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶೈಲಾ ಮಿಸ್ ಅಂತ ಬರ್ತಾರಲ್ವ ಶೈಲಕ್ಕ, ಅವರು ಅರಿವೇ ಗುರು ಶೈಲಾ ಅಂತೇಳಿ ಈ ಚಾನಲ್ ಹೆಸರು. ಆ ಚಾನಲ್ ಮುಖಾಂತರ ಅವರು ಮಿಸ್ ಆಗಿ ಅಂದ್ರೆ ಪಾಠಗಳನ್ನ, ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ. ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು, ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ. ಹಾಗಾಗಿ ಎಲ್ರು ಅರಿವೇ ಗುರು ಶೈಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ, ಒಳ್ಳೆಯ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ.